ಆಯ್ತಲೇ. ಆಯ್ತಾ ನೋಡು, ಹೊಟ್ಟೆ ಹಸಿತಾ ಕೂತದೆ. ಏನು ಇಟ್ಕೊಂಡದ್ದು ಏನು ಮಾಡ್ತಿದ್ದ ಕಣಪ್ಪ. ತಟ ತಟ ತಟ್ಟನೆ ಒಂಚೂರು ಬಿರು ಬಿರು ಮಾಡೋದು ಅಡುಗೆ ಏನಕ್ಕೆ ನೀನು ಒಳ್ಳೆ ಎಮ್ಮೆಕು ಅಣ್ಣಂಗಡ್ತಿ ಕಣಕು. ಐ ತತ್ತಿನ ತತ್ತೆ ಆಯ್ತು. ಇಕ್ಕ ಬತ್ತೆ ನೀರಿ ಇಕ್ಕ ಬರಗಂಡು ಸುಮ್ಕಿದೆ ಅದಕ್ಕೆ ಗಡೀರಿ ತತ್ತೆ ನೀರಿ ಊಟ ಮಾಡಿ ಈಗ. ಅವ್ರಿಗೇನು ಮಾಡ್ಕೊಟ್ಟೆ? ಅವಳು ದೋಸೆ ಉಯ್ಕೊಂಡಿದ್ಲು, ಸಂಪ್ಳ ಇತ್ತಲ್ಲ ಫ್ರಿಜ್ಜಲ್ಲಿ ಮಡಿಕೊಂಡಿದ್ಲು, ದೋಸೆ ಉಯ್ಕೊಂಡು ತಗೊಬಂದ್ಲು. ನಾನು ಸೊಪ್ಪು ಕುಯ್ಕೊಂಡು ಬಂದಿದ್ದಲ್ಲ ಹಂಗೆ ಇತ್ತು ಅಂದ್ಬಿಟ್ಟು ಸೋಸ್ಬಿಟ್ಟು ಉಪ್ಪೆಸು ಮಾಡೋದು ಅಂದ್ಬಿಟ್ಟು ಹಂಗೆ ತಳಾರಾಯ್ತು ಕಣ ಊಟ ಮಾಡ್ಕೊಳ್ಳಿ. ನಗಕ ನಗಕ ಬಕ ಒಳಿಕೆ ಅಣ್ಣ ಊಟ ಮಾಡ್ತದೆ ಬಕ್ಕ. ಊಟ ಮಾಡಿದ್ರೇನು ಬಾ. ಮಾಡೋಣ ಮಾಡೋಣ ಆಚೆ ಕೂತ್ಕೊತೀವಿ. ಬಾ ಬಾ. ನೀನು ಸರಿ ಕನಕ. ಯಾಕೆ ನಾನು ಊಟ ಮಾಡಿದ್ರೇನು ಅಲ್ಲಿ ಕಿತ್ಕೊಂಡಿಯಾ? ಈ ಕುಸ್ಕೊ ಉಣ್ಣಕ ಬಿಸಿ ಇಟ್ಟು. ಅಕ್ಕ ಬಾ ಇಕ್ಕ ಬತ್ತೀನಿ ಒಂಚೂರು ಊಟ ಮಾಡು. ಅಣ್ಣ ನಮ್ಮ ಹೊಟ್ಟೆರ್ ನೋಡ್ದೆ ಎಲ್ಲಾರಿಯ? ಇಲ್ಲ ಕನಕ. ಅಲ್ಲಿ ಹೋಟ್ಲ ಅಂಗಡಿತಾವೆ ಎಲ್ಲೂ ನೋಡೇ ಇಲ್ವಣ್ಣ? ಇಲ್ಲ ಕನಕ, ನಾನೀಗ ಹೋಟ್ಲದಿಕ್ಕೆ ಹೋಗಿ ಈಗ ತಾನೇ ಬಂದೆ. ನೋಡಕ್ಕನೆ ಸಂದೇಲಿ ಇವರು ಅಡುಗೆ ಆಯ್ತಾ ಅಂದ್ರೆ ನಾನು ಅವಳೆ ಮಾಡ್ತಿದ್ಲಲ್ಲ, ನಾನು ಒಂದ್ಸತಿ ಏನು ಮಾಡಾನೆ ಅವಳು ಮಾಡ್ತಾವಳಲ್ಲ ಸುಮ್ಮನಿರು ಊಟ ಮಾಡಿವಿ ಅಂತ ಅಂದ. ಹಂಗಂದಿದ್ಕೆ ಅಷ್ಟಕ್ಕೆ ಪಾಪ ಮಾಡ್ಕೊಂಡು ಪುಣ್ಯಾತ್ಮ ಹೊಂಟೋಗನಲ್ಲ ನಗಕ್ಕ. ಎಲ್ಲಿ ಹೋಗಿದ್ದಕ್ಕ? ಎಲ್ಲಿ ಹೋಗಿದಾರ ಗೊತ್ತಿಲ್ಲ ನನಗೆ. ಅಯ್ಯೋ ತಲೆ ಕೆಟ್ಟಿ ಕೆರಡ್ದಂಗೆ ಆಯ್ತು ಕಣ. ಹೋಗು ಅಲ್ಲ ಕನಕ, ಏನು ಗೊತ್ತಾಗಕ್ಕಿಲ್ವ? ಹೇಳಿ ನೀನೇ. ನಮ್ಮ ಯಾಕಿಂಗ್ ಹೊಟ್ಟೆ ಉರ್ಸರು ಅವಳು ಒಲೆ ಕಸ್ತೀನಿ ಅಂದ್ಬಿಟ್ಟು ಏನು ಸಾರು ಮಾಡೋಣತ್ತೆ ಅಂತ ಅವಳು ಅಂತಾಳೆ. ಮಾಡ್ಬೇಡ ಅಂದ್ಬಿಟ್ಟು ತಪ್ಪೆ ಕಿತ್ಕೊಳ್ಳೋಣಕ್ಕ. ಹಂಗ ಅದು ಸುಮ್ಮನಿರಕ್ಕೆ ಬಣ್ಣ ಆಡ್ತದೆ, ಒಂಚೂರು ಅರ್ಥ ಮಾಡ್ಕೋಬೇಕು ಬಣ್ಣವೇ. ಅದು ಏನಂಗೆ ನಮ್ಮನ್ನ ಹೊಟ್ಟೆ ಉಸ್ ಮಟ್ಟೆ ಕಟ್ತಾರೆ. ಹೋಗು ಎತ್ತಗೆ ಅಂತ ಸಾಯನೇ ಬಂದ್ಬಿಟ್ಟು ಒಲೆ ಕಸ್ಬಿಟ್ಟು ಮಾಡು ಅಂತೂ ಹೆಂಗ್ ಮಾಡೋದು ನಾನು? ಹಂಗಾದಕ್ಕ ಈಗ ಅವಳು ಮಾಡ್ತೀನಿ ಅಂತ ಹೋದಾಗ ಮಾಡ್ಲಿ ಅನ್ಕೋ ಸುಮ್ಮನಿರ್ಬೇಕು. ಅಣ್ಣ ಹೆಂಗಾಡೋದು? ಅಯ್ಯೋ ಸುಮ್ಮನಿರೋಣ ತಗಿ, ಯಾ ಮುಂದೆ ಸತ್ತಾಳೋ ತಗಿ. ಇವ್ರು ಕೊಟ್ಟು ಹೊಡೆದಾಡಕ್ಕೆ ಆಯ್ಕಿಲ್ಲಕ್ಕಂತೆ ನನಗೆ. ಅದಕ್ಕೆ ಅವಳ ಕೈಲಿ ಮಾಡಿಸ್ಬಿಡ ಎಲ್ಲೆಲ್ಲಿ ನಿಂತಿದ್ದೋಳು ಅವಳ ಕೈಲಿ ನಾನು ಊಟ ಮಾಡೋಕ್ಕಿಲ್ಲ. ನಾನು ಹಂಗೆ ಹಿಂಗೆ ಅಂದ್ಕೊಂಡು ಮಾತು ಆಡಿದ್ರು. ನನಗೆ ಬೇಜಾರಾಯ್ತು ಅಣ್ಣ. ನೀನು ಏನಾದ್ರು ಅನ್ಕೋ, ಹಿಂಗೆ ಆಡ್ತಾರಲ್ಲ ಅಂದ್ಬಿಟ್ಟು ಯಾಕೆ ಹಿಂಗೆ ಹೊಟ್ಟೆ ಉರ್ಸಿರಿ ನೀವು, ನಾನು ಮಾಡೋಕ್ಕಿಲ್ಲ ಮಾಡ್ತಾಳೆ ಉಣ್ಣು ಅಂತ ಅಂದ. ಅದಕ್ಕೆ ಹೊಸಾರು ನೋದ್ರು ಎಲ್ಲೋಗಿದಾರ ಕಣೆ. ನಾನೆಲ್ಲ ಅಲ್ಲಿ ಹೊಲ್ತವು ಪಂಪ್ಸೆಟಲ್ಲಿ ಮನೇಲೆಲ್ಲ ಮನೆಗಿದ್ದಾರೇನೋ ಅನ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟೆ. ಒತ್ತಾಗ್ಬಿಡ್ತಲ್ಲ ಆಟೋತ್ತಲ್ಲಿ ಏನು ಹೋಗೋದು ಅಂದ್ಬಿಟ್ಟು ಸುಮ್ಮನೆ ಆದೆ ನಾನು. ಬರ್ತಾರೆ ಅಂದ್ಬಿಟ್ಟು ಬರ್ನೇ ಇಲ್ಲ ಕಣ. 10 ಗಂಟೆ ರಾತ್ರಿ ಆಯಿತು ಬರ್ನಿಲ್ಲ. ಬೆಳಗಾರ ನಿದ್ದೆ ಮಾಡಲಿಲ್ಲ ನಾನು. ಸೋಮ್ಗಿ ಮೇರೆ ಮನೆಗೆ ಹೋಗಿದ್ದು ಮಾಡಲಿಲ್ಲ. ಅಷ್ಟೊಂದಲ್ಲಿ ಏನು ಹಾಕ ಮಾಡನೆ ಹೆಣ್ಣು ಅಕಸ್ಮಾತ್ ಹೋಗಿದ್ರೇನೋ ಸರಿ, ಹೋಗ್ನಿಲ್ಲ ಅಂದ್ರೆ ಗಾಬರಿಗೆ ಆದರೆ ಅದಕ್ಕೆ ಫೋನ್ ಮಾಡಲಿಲ್ಲ ನಾನು. ಅವಳಿಗೆ ಎದುರ್ಕೊತಾಳವಳು. ಅವ್ರ ಅಪ್ಪನ ಕಂಡ್ರೆ ಭಾಳ ಆಸೆ, ಬಸಿ ಎದುರ್ಕೊಂತಾಳೆ. ಬೇಡ ಸುಮ್ಕಿರು, ಏಳನೇ ಬೇಡ ನೋಡೋದೆ. ಒಂದು 10-12 ಗಂಟೆ ಗಂಟೆ ನೋಡ್ಬಿಟ್ಟು ಸುಮ್ಮನೆ ಫೋನ್ ಮಾಡೋ ಮೇಲೆ ಅದಕ್ಕೆ ಮಾಡಿಲ್ಲ. ಗಾಬರಿ ಆಯ್ತಾಳೆ ಕನಕ, ಗಾಬರಿ ಆದಳು ಅಂದ್ಬಿಟ್ಟು ಈಗ ಪಂಪ್ ಸೆಟ್ ಮನೇಲಿ ಮನ್ಗಿದ್ರು ಕಾಫಿ ಕುಡಿಯೋಕ್ಕೆ ಊರ್ಲ್ತಾಗ ಬರ್ತಾರೆ. ಅಣ್ಣನ ಹೋಯ್ತಿತ್ತಲ್ಲ ಅದಕ್ಕೆ ನೋಡಕ ಬಂದಿದ್ದಾರೋ ಏನೋ ಅಂತ ಕೇಳೋದ ಅನ್ಕ ಬಂದೆ ಅಣ್ಣನ. ಬಂದಿಲ್ಲ ಕನಕ, ನಾನು ಈಗ ತಾನೇ ಬಂದು ಈಗ ಒಳಗೆ ಬಂದು ಕೈ ತೊಳ್ಕೊಂಡು ಒಳಗೆ ಬಂದಿಲ್ಲ. ನಾನು ಅಷ್ಟು ಓದೋನು ಇಷ್ಟು ಕಂಟ್ಲ ಅಲ್ಲೇ ಇದ್ದೆ. ಹೊಟ್ಟೆ ಉರಿಸ್ತಾರಲ್ಲ ಹೆಂಗಡ ಮಾಡೋಣ ಎತ್ತಾಗಿ ಅಂತ ಸಾಯೇನೆ. ಇಲ್ಲ ಅತ್ತಾಗಿ ಮಗನಿಂದ ನೆಮ್ಮದಿಲ್ಲ, ಇತ್ತಾಗಿ ಅಪ್ಪನಿಂದ ನೆಮ್ಮದಿಲ್ಲ ನಮಗೆ. ನಾವು ಎತ್ತಾಗಿ ಅಂತ ಇದು ಮಾಡೋದಣ್ಣ ಹೇಳ ನೀನೇ. ನಿಜವಾಗ್ಲೂ ಮನೆ ಒಳಗೆ ನೆಮ್ಮದಿ ಕೊಡಕ್ಕಿಲ್ಲ ಕಣ. ನಮ್ಮನ್ನ ಹೊಟ್ಟೆ ಉರ್ಸ್ ಮಟ್ಟೆ ಕಟ್ತಾರೆ. ಅರ್ಥ ಮಾಡ್ಕೋಬೇಕು ಕನಕ ಬಣ್ಣವೇ. ಏನೋ ಬಿಡು, ಆಯಿತು ಹೋಯ್ತು. ನೋಡೋಕ್ಕೆ ಸುಮಾರಾಗಿ ಒಳ್ಳೆ ಹುಡುಗಿ ಕಾಣ್ತದೆ. ಹಂಗೂ ನೀನು ಇತ್ತಿಲ್ಲ ಮಾತಾಡ್ಸಂಗ ಬರೋದ ಅನ್ಕ ಬಂದಿದೆ. ಬಾವಣೆಗೆ ಅವಳೆಕ ಸುಮ್ಕಿರಕ, ಬಾವಣೆಗೆ ಅವಳೆಕನ ಕಾಪಿ ಕಾಯಿಸ್ಕೊಟ್ಲು. ಬೆಳಕನ ಬಂದೆ ಹಂಗೂ ಬೆಳಕ ಸುಮ್ಕಿರವ ಅಂದೆ. ಇರಪ್ಪ ಅಂದ್ಬಿಟ್ಟು ಮುಡಿ ಕೊಡ್ತು ಪಾಪ, ಕುಡ್ದೆ. ಈಗ ತಪ್ಪಾಗಿರೋದು ನಿನ್ನ ಮಗಂದು ಅಲ್ವಕ್ಕ. ನಾನು ಹೇಳೋದು ಒಂದು, ಈಗ ನಿನ್ನ ಮಗ ಸತ್ಯ ಹೇಳ್ಬಿಟ್ಟು ಮದುವೆ ಮಾಡ್ಕೊಂಡಿಲ್ಲ, ಸುಳ್ಳು ಹೇಳೋನೆ. ಏನಂತ ನಾನು ಮದುವೆ ಗಿದ್ವೆ ಸುದ್ದಿ ಮೊದಲು ಮದುವೆ ಆಗದೆ ಒಂದು ಮಗದೆ ನಾನು ಇರ್ತಿ ಸತ್ತಗೊಳ್ಳೆ ಅನ್ನೋದು ಯಾವ ವಿಷಯನೂ ಹೇಳಿದೆ ಮುಚ್ಚಿಟ್ಟವನೆ. ಅವಳು ಹೂವು ಅಪ್ಪ ಇತ್ತಿಲ್ಲ, ಏನೋ ಪ್ರೀತಿ ಪ್ರೇಮ ಬದನೆಕಾಯಿ ಅಂತ ಏನೋ ಮಾಡ್ಕೊಂಡವ್ರೆ. ಈಗ ಆಯಿತು ಹೋಯ್ತು. ಈಗ ಹೆಂಗೋ ಮನೇಲಿ ಭಂಗ ಮಾಡ್ಕೊ ಹೋಯ್ತೀನಿ ಅಂದರೆ ಹೆಂಗೋ ಮಾಡ್ಕೊ ಹೋಲಿ ಬಿಡಕ್ಕ. ಆಗ್ಲಿಂದನೂ ನೀನೇ ಸಾಕಾಗಿದೆಯೇ ಭಂಗ ಮಾಡಿ. ಈಗ ಹೆಂಗೋ 4 ದಿವಸ ನಿಮ್ಮದೇ ಕಾಲ ಕಳೆದು ಅದಕ್ಕೆ ತಲೆಗೆಡ್ಸ್ಕೊಂಡಿ ನೀನು. ನಾನು ಅದಕ್ಕೆ ಈಗ ನಾನು ಎಷ್ಟು ದಿವಸ ಅಂತ ನನಗೆ ಆಯ್ಕಿಲ್ಲ ಕಣ. ನಿಜವಾಗ್ಲೂ ನೀನು ನಂಬಕ್ಕಿಲ್ಲ. ಮಂಡೆ ಎಲ್ಲ ನೋವು ಕಣ. ಒಮ್ಮೆ ಕೂತ್ಕೊಂಡ್ರೆ ನಡ ಎಲ್ಲ ಸೇದು ಸೇಳ್ತಾ ಹೆಂಗೆ ಬೆಳಗಾರ ನಿದ್ದೆ ಮಾಡಕ್ಕಿಲ್ಲ ನಾನು. ನನಗೆ ಒಂಥರ ಆಯ್ಕಿಲ್ಲ. ಇಂಜೆಕ್ಷನ್ ಮಾಡಿಸ್ಕೊಂಡು ಸಾಕಾದಂಗೆ ಆಗದೆ ಕಾರಣ. ಅಯ್ಯೋ ಇನ್ಯಾರು ಮಾಡೋರು ಅಂದ್ಕೊಂಡು ನಾನು ಹಂಗೆ ವನವಾಸ ಹತ್ತಿದ್ದೆ. ಹೆಂಗೆ ಗೊತ್ತಾಗ ಮಾಡ್ಕೊ ಹೋಲಿ ಅಂತಾರೆ ಬಿಟ್ಟು ಅವಳ ಕೈಲಿ ಉಣ್ಣಕ್ಕಿಲ್ಲ ನಾನು ಅಂತ ನನ್ನ ಜೀವ ತೆಗಿತಾನಲ್ಲ. ಈಗ ನಾನು ಅಡುಗೆ ಮಾಡಿ ಅವಳ ಸಸೆ ಕುಣಿಸ್ಬಿಟ್ಟು ಅವಳಿಗೆ ಇಕ್ಕನ ನಾನು. ಹೇಳ ನೀನೇ. ಇಲ್ಲ ಅರ್ಸೋಗಿದ್ರೆ ಮಾಡಿ ಇಕ್ಕೆ ಬಿಡೋದ. ಇಲ್ಲ ಕೆಲ್ಸಕ್ಕೆ ಹೋದ್ರೆ ಈಗ ನಾಗಕ್ಕ ಹೋಯ್ತಲ್ಲ ಮಾಡ್ಕೊ ಹೋಗೋದ. ಮನೇಲಿ ಅವಳು ಅಚ್ಚುಕಟ್ಟಾಗಿ ಮಾಡ್ತಾಳೆ ರುಚಿಕಟ್ಟವಾಗಿ. ಭಾಳ ಚೆನ್ನಾಗಿ ಮಾಡಿದ್ಲು. ಕಾಪಿನ ಚೆನ್ನಾಗಿ ಮಾಡಿದ್ಲು. ಸುಮ್ಮನೆ ಅಣ್ಣ ಒಂದು ಹೊಟ್ಟೆ ಮುಂದೆ ಮಾಡಿಕೊಂಡು ಸುಳ್ಳು ಹೇಳ್ಬಾರ್ದು. ಅಚ್ಚುಕಟ್ಟಾಗಿ ಮಾಡ್ತಾಳೆ. ಅಯ್ಯೋ ಮಾಡಲಿ ಬಿಡ್ಲಿ ಅಣ್ಣ, ಇನ್ನೇನು ಮಾಡಂಗಿರೋದಣ್ಣ. ಈಗ ಬಂದವಳೆ ನಮ್ಮ ಅಂತ ಕೂರ್ಕ ಬಂದಮೇಲೆ ಈಗ ಗಂಡು ಕೂಡ ಜಗಳ ಆಡ್ಕೊಂಡು ನಮ್ಮ ಅತ್ತೆ ಮಾವ ತಕ್ಕ ನಾನು ಹೋಯ್ತೀನಿ ಅಂತ ಬಂದಮೇಲೆ ಇವನು ಅರ್ಥ ಮಾಡ್ಕೋಬೇಕಲ್ವಾ. ಇವರು
ಅವಳ ಕೈಲಿ ಎಲ್ಲೆಲ್ಲಿ ನಿಂತಿಲ್ಲ ಏನೋ ಅವಳ ಕೈಲಿ ನಾನು ಮಾಡಿಸ್ಕೊಂಡಕ್ಕಿಲ್ಲ ನಾನು ಹಂಗೆ ಹಿಂಗೆ ಮಾಡಿಕೊಡು ನೀನು ಇಕ್ಕು ಅಂದ್ರೆ ನಾನು ಎಲ್ಲಿ ಮಾಡಿ ಎಷ್ಟು ದಿಸ್ಕಟ್ಟ ಅಂತ ಈಗ ಅವಳು ಒಂದು ಕಡೆ ಕೊಲೆ ಕಟ್ಸ್ಕೊಳ್ಳೋದು ನಾನು ಒಂದು ಕಡೆ ಕೊಲೆ ಕಟ್ಸ್ಕೊಳ್ಳೋದು ಚಂದ್ವಾ ಏನು 3-4 ಚೆನ್ನ ಎತ್ತಿದಾನೆ ಇರೋನು ಒಬ್ಬ ಮಗ ನನ್ನ ಮಗನ ಬಿಟ್ಟಾಕು ಅವನು ಯಾವತ್ತೂ ಸತ್ಕೊಟ ಈಗ ನಾನೇನಾದ್ರು ಬೇಕು ಅಂತ ಮದುವೆ ಮಾಡಿದ್ದಾನಣ್ಣ ನಾನು ನನ್ನ ಮಗಿಗೆ ಅನ್ಯಾಯ ಮಾಡಬೇಡ್ದು ಅಂದ್ಬಿಟ್ಟು ಮದುವೆ ಸುದ್ದಿನೇ ಎತ್ತಿಲ್ಲ ನೀವೇ ಎಷ್ಟೋ ಸತಿ ಏನಂದ್ರಿ ಯಾಕೆ ಮಾಡಿಬಿಡ್ರ ಕಥಗೆ ಅಲ್ಲಿ ನಿಂತ್ಕೊತಾನೆ ಅವನು ಅಲ್ಲವನೇ ಮಗ ಇಲ್ಲಿ ನೀವಿಲ್ಲಿ ಇವೆಲ್ಲ ಬೇಡ ಅಂತ ನೀನೇ ಹೇಳಿಲ್ವಾ ಹೇಳಿವಣ ಹಂಗೂ ನಾನು ಅಯ್ಯೋ ಬಿಡು ಬೇಡ ಮಾಡೋದೇ ಬೇಡ ನನ್ನ ಮಗನಿಗೆ ಅವ್ನಿಗೆ ಏಕೈತೆ ಇಲ್ಲ ಅವ್ನಿಗೆ ಎಡ್ತೀನಿ ನೋಡ್ಕೊಳಕ್ಕೆ ಬರೋಕಿಲ್ಲ ಅವ್ನಿಗೆ ಬೇಡ ಬೇಡ ಅನ್ಕೊಂಡು ನಾವು ಇದ್ದಾಗ ಈಗ ಅವನು ಮದುವೆ ಮಾಡ್ಕೊಂಡು ಒಂದು ಮಗ ಗಂಡು ಮಗ ಚಿಂದಂತ ಗಂಡು ಮಗ ಅದೇ ಇನ್ನೇನು ಮಾಡಂಗಿದದು ಅದಕ್ಕೆ ನಾನು ಅತ್ತಾಗ ಸುಮ್ಮನೆ ಆದರೆ ಇವ್ರು ನೋಡಿದ್ರೆ ಹಿಂಗೆ ಚಂದಲ್ಲಿ ಹೋದ್ ಪುಣ್ಯಾತ್ಮ ಎಲ್ಲಿ ಹೋಗಿದಾರೋ ಏನೋ ಗೊತ್ತಿಲ್ಲ ನೋಡ್ತೀನಿ ಸೋಮ್ಯನ್ಗೆ ಫೋನ್ ಮಾಡ್ತೀನಿ ನೋಡೋದು ಏನಂದಳು ನಾನು ಇಷ್ಟ ಇರೋ ಸೋಮೇನ್ ಮನೆಗೆ ಹೋಗಿರ್ಬೇಕು ಕನಕ ಕಾಣಕನ ಅದು ಎಲ್ಲಿ ಹೋಗಿರೋದು ಏನೋ ಒಂದು ಗೊತ್ತಾಯ್ತಿಲ್ಲ ನನಗಂತೂ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಯ್ತಾ ಕುಂತದೆ ನೋಡ್ತೀನಿ ಫೋನ್ ಮಾಡಿ ಕೇಳ್ತೀನಿ ಅವಳನ್ನೇ ಬಂದಿದ್ದದು ನಿಮ್ಮ ಅಪ್ಪ ಅಂದ್ಬಿಟ್ಟು ಮಾಡು ಅದರೆ ಯಾಕ ಕವಿತನ ಫೋನ್ ಮಾಡಿಗ ಹೇಳಬೇಡ ಅಂದ್ಬಿಟ್ಟು ಕೇಳು ಬಂದಿದ್ದದ ರಾಮಣ್ಣ ಬಂದಿದ್ದದ ಅಂತ ಕೇಳಕ್ಕ ಓ ಕಲೆ ಮಾಡಲೇ ಫೋನ್ ಮಾಡಲೇ ನೋಡೋದ ಕವಿತನ್ಗೆ ಬಂದಿರೋ ಅವಳೇ ಹೇಳ್ತಾಳೆ ಸೋಮೇನ್ಗೆ ಯಾಕೆ ಮಾಡಬೇಕು ಕವಿತನ್ ಮಾಡ್ದಾಕಿಲ್ವಾ ಕದ್ರಿ ಮಾತಂತ ತಡೀರಿ ಮತ್ತೆ ಹಲೋ ಕವಿತಾ ಎಲ್ಲಿದ್ದೀವ ಹೇಳುವ ಇಲ್ಲೇ ಇವನಿ ಹೇಳು ರೂಮಿಗೆ ಬೈಲಿ ಹೇಳವ ಬಂದೆ ಏನು ಅವ ಇದು ಸೋಮ್ಯಾರಪ್ಪ ರಾಮಣ್ಣ ಬಂದಿದ್ದ ಅಲ್ಲಿಗೆ ರಾಮಪ್ಪ ಬಂದದಲ್ಲ ರಾತ್ರಿ 10 ಗಂಟೆಗೆ ಬತ್ತು ಯಾಕವ ಗೊತ್ತಾ ಅಯ್ಯೋ ಇಲ್ಲಿ ಎಲ್ಲ ಪರದಾಡ್ತಾ ಕುಂತದೆ ಜಾನಕಮ್ಮ ಅದಕ್ಕೆ ಗೊತ್ತಲ್ಲ ಅಪ್ಪ ಹೇಳ್ದಂಗೆ ಬಂದಿತ್ತಂತ ಏನಿಲ್ಲ ಹೇಳ್ಬಿಟ್ಟೆ ಬಂದಿರೋದು ಏನಿಲ್ಲ ಕತೆ ಅದೇ ಈಗ ಅವ್ರು ಸೊಸೆ ಬಂದಿರೋದಕ್ಕೆ ಮುನ್ಸ್ಕಟ್ಕ ಬಂದಿರೋದು ಫೋನ್ ಮಾಡಿದ್ರು ಅಂತ ಹೇಳ್ಬೇಡ ನೀನು ಸರಿ ಆಯ್ತು ಬಿಡಿ ಹೇಳಕ್ಕಿಲ್ಲ ಆಯ್ತು ಇಲ್ಲಿ ಬಂದದಕ್ಕೆ ಬಿಡಿ ಏನು ಗಾಬರಿ ಬೇಡಿ ಅಕ್ಕ ಗಾಬರಿಯಾಗಿ ಮನೆ ತಗ ಬಂದಿತ್ತು ಅದಕ್ಕೆ ಮಾಡ್ಬೇಕನಪ್ಪ ಇಲ್ಲೇ ಅದಕ್ಕೆ ಬಿಡು ಏನಿಲ್ಲ ಅಪ್ಪ ಇಲ್ಲೇ ಅದಕ್ಕನ ಸರಿ ಕಣವ ಆಯ್ತು ಮಾಡ್ತೀನಿ ಬಿಡು ಆಮೇಲೆ ಮತ್ತೆ ಸರಿ ಆಯ್ತು ಅಕ್ಕ ಅಲ್ಲಿ ಇದ್ದದಂತ ಹೋಗು ನೋಡಕ ನಮ್ನೆ ಹಂಗು ಅಟ್ಟ ಉರ್ಸನು ಒಸಿ ನಂಗೆ ಬೇಡದ ನಾನು ನಿದ್ದೆ ಬರ್ಲಿಲ್ಲ ಕನಕೋ ಎಲ್ಲೋದ್ನೋ ಯಾತಕ್ಕೆ ಹೋದ್ನೋ ಅಂತವ ಹಿಂಗೆ ಹೋಯ್ತೀನಿ ನಾನು ಅಂತ ಒಂದು ಮಾತಂದಾಗ ಹಿಂಗೆ ಹೋದ್ನಲ್ಲ ನಾನು ಏನಕ್ಕ ಮಾಡನೆ ನಂದು ಏನಾದ್ರು ತಪ್ಪಿದ್ದದು ಹೇಳಿ ನೀನೇ ಅಕ್ಕ ಏನು ತಪ್ಪಿರೋದು ಸುಮ್ಮನಿರಕ್ಕ ಅವ ಅಣ್ಣ ಆಗ್ತದೆ ಅಂತ ನೀನು ಆಡಿವೆ ಅವ ಅಣ್ಣಗೆ ಏನು ಬುದ್ಧಿ ಬೇಡವಾ ಏನೋ ನಾನು ಎಷ್ಟು ದಿವಸ ಕಟ್ ಮಾಡೋಳು ಆಗಿದ ಉಣ್ಕೊ ತಿನ್ಕೊಂಡಿರಮ್ಮ ಅಂತಾನೆ ಬಿಟ್ಟು ಹಿಂಗೆ ಆಡಿದ್ರೆ ಚಂದ್ರವಣ್ಣ ಅವೆಲ್ಲ ಲಾಯಕ್ಕಿಲ್ಲ ಅದೇನೋ ಕಣಪ್ಪ ಅದೇನು ಬುದ್ಧಿ ಕಲ್ತಿರೋದು ಸುಮ್ಮನಿರಕ್ಕ ನೀನಾಗ ಬೇಜಾರು ಮಾಡ್ಕೊಂಡು ನೀನು ಬೇಜಾರು ಮಾಡ್ಕೊಬೇಡ ನಮಗೆ ಎತ್ತಾಗೂ ನೆಮ್ಮದಿ ಸಾಕಲಾಗ ಎತ್ತಾಗೂ ನೆಮ್ಮದಿ ಇಲ್ಲ ಇವರೆಲ್ಲ ನಾವಿರಬಾರ್ದು ಬದಲು ಯಾಕೆ ಸುಮ್ಕಿರ ಅಕ್ಕ ಸುಮ್ಮನಿರು ನೀನು ಒಲೆ ಕೊಡಲೆ ಊಟ ಒಲೆ ಓಕೆ ಇಲ್ಲ ಸುಮ್ಮನಿರೋಣ ಅಲ್ಲೂ ಮಾಡೋಳಕ್ಕೆ ಊಟ ಮಾಡ್ತೀನಿ ಹೇಳಿಗ ನೀನು ಹೇಳಕ್ಕ ನೀನು ಎದಳು ಹೋಗು ನೀನು ಮನೆ ತಕ್ಕ ಬಂದರೆ ಹಂಗೆ ಕಳಿಸ್ಬಿಟ್ಟು ಹೆಂಗಾರೆ ನೋಡಿ ನಾನು ಇನ್ನೂ ಹಂಗೆ ಹಗಲಿಗೆ ಕೈನೇ ಊರಿಲ್ಲ ಹೇಳು ತೊಳ್ಕೊಬರೋಗು ಅಕ್ಕ ಬಾ ನಾನು ಊಟ ಮಾಡಿಲ್ಲ ಮಾಡದ ಕೈ ತೊಳಿ ಬಾ ಬೇಡ ಕನಕ ಅಲ್ಲೂ ಮಾಡ್ದೋಳೆ ಬತ್ತೆ ಅಂದ್ಲು ನನಗೆ ಯಾಕೋ ಜೀವ ತಡಿಲಿಲ್ಲ ಅದಕ್ಕೆ ಬಂದೆ ಕತೆ ಅಲ್ಲೂ ಮಾಡೋಳೆ ಸುಮ್ಮನೆ ದಂಡ ಆಯ್ತದೆ ಬಾ ಈಗ ನೀನು ಬಾ ಮಧ್ಯಕ್ಕೆ ನಾನು ಬಂದು ಉಣ್ತೀನಿ ಬೇಕಾರೆ ಬಾಕ ನೀನು ಹಿಂಗೆ ಉಣ್ಣ ಹೊತ್ನಲ್ಲಿ ಹಿಂಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡು ನಮ್ಮ ಊಟ ಸೇರೋದಕ್ಕ ನೀನು ಚೆನ್ನಾಗಿದ್ದು ಮಾಡ್ತೀವಿ ಎದಳಿಗ ನೀನು ಬಾಯ್ಲಿ ತೊಳ್ಕ ಬಾಯ್ಲಿ ನೀನು ತಟ್ಟೆ ತಂದ್ಕೊಡ್ಲೆ ತಗೊಬಂದು ತೊಳಸ್ಲೆ ಕಯ್ಯ ತೊಳ್ಕತ್ತೀನಿ ಬಿಡು ಹೇಳು ಮತ್ತೆ ನಡಿ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ